ಸಣ್ಣವ ಅರ್ಜುನ ಸಣ್ಣವ ಸಣ್ಣವ ಅರ್ಜುನ ಅರ್ಜುನ ಸಣ್ಣವ ಸಣ್ಣವ ಅರ್ಜುನ ಚಿನ್ನರು ಯಮನರು ಅರ್ಜುನ ಸಣ್ಣವ ಚಿನ್ನರು ಯಮನರು ಚಿನ್ನರು ಯಮನರು ಸಣ್ಣವ ಅರ್ಜುನ ಚಿನ್ನರು ಯಮನರು ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಚಿನ್ನರು ಯಮನರು ಚಿನ್ನರು ಚಿನ್ನರು ಯಮನರು ಗೊತ್ತಿದ್ದು ಗೊತ್ತಿದ್ದು ನೀನು ನನ್ನೊಂದಿಗೆ ಯುದ್ಧಕ್ಕೆ ಬರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೀಯಲ್ಲ, ನಿನ್ನಯ ಬಲು ನೀನು ಬೇಡವೇ? ಹಾಗಾದ್ರೆ ನಿನ್ನ ಪ್ರಕಾರ ನಾನು ಬೇಡ. ಹಾಗಾದ್ರೆ ಪಾರ್ಥ ಇದ್ದಾನಲ್ಲ, ಯಾರು? ಅರ್ಜುನನು, ಮೂರು ಲೋಕದ ಗಂಡ. ಅವನನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಬರೆಯ? ಮೂರು ಲೋಕದ ಗಂಡ ಅಲ್ಲವಾ, ಬರೀ ಗಂಡ. ಹಾಗಾಗಿ ಅವನು ಬ್ಯಾಡ.
ದ್ರೌಪದಿಯ ಮಾನಭಂಗ ಮಾಡುವುದಕ್ಕೆ ಮುಂದಾಗಿದ್ದೇನೆ. ಆಗ ಭೀಮ ಏನು ಹೇಳಿದೆ ಬಲೆಯ? ಯಾರು 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 ದ್ರೌಪದಿಯ ಶಾಲೆಯನ್ನು ಪದನಿರ್ದೇಶನ ಮಾಡುತ್ತಾರೋ ಅಂತವರನ್ನು ತೊಡೆ ಮುರಿತೇನೆ ಎಂಬುದಾಗಿ ಹೇಳಿದರೂ ಪರಮಕುಲದವನಲ್ಲವೇ? ಅವನಿಗೊಂದು ಅವಕಾಶ ಕಲ್ಪಿಸಿಕೊಡುತ್ತೇನೆ. ಬರಲಿ, ಯುದ್ಧಕ್ಕೆ ಬರಲಿ. ಈ ದುರ್ಯೋಧನ ಪರಾಕ್ರಮ ಏನೆಂದು ಈ ರಣಕ್ಷೇತ್ರದಲ್ಲಿ ತೋರಿಸುತ್ತೇನೆ. ಇದುವರೆಗೆ ನೀನು ಇಲ್ಲಿಗೆ
ಅತ್ಯಧಿಕ ಸಂತೋಷದಕ್ಕೂ ಯಾರಿಗೆ ಆಗಲಿಕ್ಕಿಲ್ಲ ಎನ್ನುವಂತಹ ಕಾರ್ಯ ಯಶಸ್ವಿಯಾಯಿತು ಅಂತಾದರೆ ಸಂತೋಷವೇ. ಇಂತಹ ಸಂತೋಷವನ್ನು ನಮ್ಮವರಿಗೆ ಹಂಚಿಕೊಳ್ಳಬೇಕಾದ ಓ ಕರ್ಣ, ಓ ಶಲ್ಯ, ಓ ಜಯದ್ರಥ, ಓ ದುಶ್ಯಾಸನ, ಬನ್ನಿ 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 ಬನ್ನಿ, ನೋಡಿ ನೋಡಿ ಈ ಬಿರುಗಾಳಿಯ ಚಂದವನ್ನ. ಮಾತ್ರವಲ್ಲ, ವಿರೋಧಿಗಳು ಸತ್ತರೆ ಹಾಲು ಕುಡಿಯಬೇಕು. ಹಾಗಾಗಿ ಎಲ್ಲಿ ಅರಮನೆಯಲ್ಲಿ ಸ್ವಲ್ಪ ಹಸುವಿನ ಹಾಲು ತಂದು ಕೊಡಿ. ಹಾಲು ಇಲ್ಲ, ಏನೂ ಇಲ್ಲ. ಕುಡಿಯುತ್ತಲಿದ್ರೆ ಸುಮಾರು ಜನ ಉಂಟು. ಬನ್ನಿ ಬನ್ನಿ ಬನ್ನಿ, ನೋಡಿ ನೋಡಿ, ಇವರಿಗೆ ಹೀಗೆ ಹೇಳಿದರೆ ಏನೂ ಆಗುವುದಿಲ್ಲ. ಹೌದಲ್ಲ? ಎಲ್ಲಿದ್ದಾರೆ? ಓ ಧರ್ಮಜ, Chanda